ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ವಾರದ ಮೊದಲನೇ ದಿನ ಏನಪ್ಪಾ ತಿಂಡಿ ಮಾಡಬೇಕು ಅಂತ ಒಂದ್ ಕಡೆ ಅನ್ನಿಸ್ತಾ ಇದ್ರೆ, ಯಾವ್ದಾದ್ರು ಒಂದು ಡಯಟ್ ರೆಸಿಪಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇನ್ನೊಂದ್ ಕಡೆ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅಂಥದ್ದೊಂದು ರೆಸಿಪಿನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮೆಂತ್ಯ ಕಡುಬು ಅಂತಿದ ಹಾಗೆ ಕೆಲವೊಬ್ರಿಗೆ ಮೆಂತ್ಯನ ಕಹಿ ಅಂತ ಅನ್ಸತ್ತಲ್ವಾ, ಆದರೆ ಒಂದು ಚೂರು ಕಹಿ ಇರಲ್ಲ. ಒಳ್ಳೆ ಫ್ಲೇವರ್ ಇರೋವಂಥ ಟೇಸ್ಟಿ ಆಗಿರೋವಂಥ ಈ ಮೆಂತ್ಯ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸುದರ್ಶನ್ ಅವರ ಕಸಿನ್ ಸಿಸ್ಟರ್ ಮಹೇಶ್ವರಿ ಅನ್ನೋರು ನನಗೆ ಹೇಳ್ಕೊಟ್ಟಿರೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲಿ ಒಳಗಡೆ 1 ಕಪ್ ಅಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ 1 ಟೀ ಸ್ಪೂನ್. ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ನಾನಿಲ್ಲಿ 1 ಟೀ ಸ್ಪೂನ್ ಮೆಂತ್ಯ ಹಾಕೊಂಡಿದ್ದೀನಿ. ಮೆಂತ್ಯದ ಕಡುಬು ಅಂತ ಅಂತಿದ್ದೀನಿ. ಯಾರೋ ಒಬ್ರು ಒಂದ್ಸಲ ಸಬ್ಸ್ಕ್ರೈಬರ್ಸು ಹೇಳಿದ್ರು, ಏನು ಮೇಡಮ್ ಒಂಚೂರು ಮೆಂತ್ಯ ಹಾಕೊಂಡು ಅದನ್ನೇ ಮೆಂತ್ಯದ ಗೊಜ್ಜು ಅಂತ ಗೊಜ್ಜು ವಿಷಯಕ್ಕೆ ಹೇಳಿದರು. 1 ಟೀ ಸ್ಪೂನ್ ಮೆಂತ್ಯದಲ್ಲೇ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಫ್ಲೇವರು, ಅದ್ರ ಟೇಸ್ಟು 1 ಟೀ ಸ್ಪೂನಲ್ಲೇ ತುಂಬ ಸಿಗುತ್ತೆ ನಮಗೆ. ಇದಿಷ್ಟೇ ಸಾಕು. ಇದಕ್ಕೆ 1 ಕಪ್ ಅಷ್ಟು ಅನ್ನ ಹಾಕೊಂಡಿದ್ದೀನಿ. ಉಳಿದಿರೋ ಅನ್ನದಲ್ಲಾದರೂ ಮಾಡ್ಕೋಬೋದು ನೀವು, ಇಲ್ಲ ಅಂದರೆ ಫ್ರೆಶ್ ಆಗಿ ಅನ್ನ ಮಾಡ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಈ ಅನ್ನ ಕುದಿಯೋದಕ್ಕೆ ಶುರು ಆಗಲಿ. ಅನ್ನ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ಮೇಯ್ನ್ ಐಟಮ್ ಅಕ್ಕಿ ತರಿ. ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಇದು ಅಕ್ಕಿ ತರಿ ಸಿಗುತ್ತೆ. ಇದನ್ನು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಟು ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ತಿರುಗಬೇಕಾದ್ರೆ ನೋಡಿ, 1-2 ನಿಮಿಷಕ್ಕೆ ಇದು ಫುಲ್ ಗಟ್ಟಿ ಆಗೋದಕ್ಕೆ ಶುರು ಆಗುತ್ತೆ. ನೋಡಿ, 1-2 ನಿಮಿಷ ಆಗ್ತಿದೆ ಹಾಗೆ ಹೇಗೆ ಇದು ಗಟ್ಟಿ ಬಂತು, ಥಿಕ್ನೆಸ್ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ 2-3 ಅಥವಾ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೋಡ್ಬಿಟ್ಟು ಹಾಕೊಳ್ಳಿ. ಈರುಳ್ಳಿ 1 ಚಿಕ್ಕ ಸೈಜು, ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು 1-2 ಟೇಬಲ್ ಸ್ಪೂನ್. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕಂಪ್ಲೀಟ್ ಬೆಚ್ಚಗಾಗಕ್ಕೆ ಶುರು ಆಗಲಿ, ಅಂದರೆ ಮುಟ್ಟೋಷ್ಟು ಬಿಸಿ ಆಗಬೇಕು. ಇದನ್ನು ಒಂದು ಪ್ಲೇಟ್ಗೆ ಹಾರಾಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈನ ಒದ್ದೆ ಮಾಡಿಕೊಂಡು ನಾದ್ಕೊಳ್ತೀನಿ. ತುಂಬ ಏನಾದರೂ ಸಾಫ್ಟ್ ಆಗಿದ್ದರೆ ನಿಮಗೆ ಒಂಚೂರು ತುಪ್ಪದ ಕೈ ಮಾಡಿಕೊಂಡು ನಾದ್ಕೊಳ್ಳಿ. ಇಲ್ಲ ಅಂತ ಅಂದರೆ ಈ ಥರ ಕ್ಲೀನಾಗಿ ನಾದ್ಕೋಬೇಕು. ಇದನ್ನು ಎಲ್ಲ ಚೆನ್ನಾಗಿ ಈ ಥರ ಹೊಂದಿಸ್ಕೊಂಡಿದ್ದೀನಿ. ನೋಡಿ, ಕ್ಲೀನಾಗಿ ಈ ಥರ ನಾದ್ಕೋಬೇಕು. ಈ ಥರ ನಾದೋದ್ರಿಂದ ನಾವು ಉಂಡೆ ಕಟ್ಟಿದಾಗ ಬೇಯಕ್ಕೆ ಇಡ್ತೀವಲ್ಲ, ಒಂದು ಕ್ಲೀನಾಗಿ ಶೇಪ್ ಬರುತ್ತೆ, ಚೆನ್ನಾಗಿ ಹೊಂದ್ಕೊಂಡಂಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು ಚಿಕ್ಕ ಉಂಡೆಗಳು ತಗೊಂಡು ಸಿಲಿಂಡ್ರಿಕಲ್ ಶೇಪಲ್ಲಿ ಇದನ್ನು ಕಡುಬು ಆಕಾರದಲ್ಲಿ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಮಾಡಿಕೊಂಡು ಒಂದು ತುಪ್ಪ ಸವರಿರೋವಂಥ ಪ್ಲೇಟು ಅಥವಾ ಈ ಥರ ಕುಕ್ಕರ್ ಪ್ಲೇಟ್ಸ್ ಇರುತ್ತಲ್ಲ, ಅದರಲ್ಲಿ ಈ ಥರ ಬೇಯೋದಕ್ಕೆ ಇಟ್ಕೋಬೇಕು. ಎಲ್ಲನೂ ನಾನು ಈ ಥರನೇ ಉಂಡೆ ಕಟ್ಕೊಂಡು ಇದರೊಳಗಡೆ ಇಟ್ಕೊಳ್ತೀನಿ. ಸಿಲಿಂಡ್ರಿಕಲ್ ಶೇಪಲ್ಲಿ ಹಿಂಗೆ ಉದ್ದುದ್ದಕ್ಕೆ ಉಂಡೆ ಕಟ್ಕೊಂಡು ಈ ಥರ ಪಾತ್ರೆಯಲ್ಲಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಇದನ್ನು ಸೇಮ್ ನೀವು ಇಡ್ಲಿ ಹೇಗೆ ಬೇಯಿಸ್ತೀರಾ ಅದೇ ಥರ 10 ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೋಬೇಕು. ಆಮೇಲೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿ ಹೇಗೆ ಬೇಯಿಸ್ತೀವಿ ಅದೇ ಥರ ಬೇಯಿಸ್ಕೊಳ್ಳೋಣ. ಇಡ್ಲಿನ ಹೇಗೆ ಬೇಯಿಸ್ಕೊಳ್ತೀವಿ ಅದೇ ಥರ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ 10-15 ನಿಮಿಷ. ಹಿಂಗೆ ಮುಟ್ಟಿದ್ರೇ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಒಂಚೂರು ಕೈ ಇದಾಗಲಿಲ್ಲ ಅಂತ ಅಂದರೆ ಬೆಂದಿದೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು 1-2 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಮೆಂತ್ಯ ಕಡುಬು ರೆಡಿ ಇದೆ ನೋಡಿ. ಇದನ್ನು ತುಪ್ಪದಲ್ಲಾದರೂ ಹತ್ಕೊಂಡು ತಿನ್ಬೋದು ಬರೀ ಹಾಗೆ, ಇಲ್ಲ ಅಂತ ಅಂದರೆ ಕಾಯಿ ಚಟ್ನಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು. ನೀವು ಇದನ್ನು ಟ್ರೈ ಮಾಡಲೇಬೇಕು. ಒಂದು ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು. ನನಗೆ ಸುದರ್ಶನ್ ಅವ್ರ ಕಸಿನ್ ಸಿಸ್ಟರ್ ಹೇಳ್ಕೊಟ್ಟಿದ್ದು ಮಹೇಶ್ವರಿ ಅನ್ನೋರು. ಎಷ್ಟು ಹೆಲ್ತಿ ರೆಸಿಪಿ ಅಂದರೆ ಅವರಂತೂ ಹೇಳ್ತಿರ್ತಾರೆ, ವಾರದಲ್ಲಿ 1 ದಿನ ಗ್ಯಾರಂಟಿ ನಾವು ಈ ಕಡುಬನ್ನ ಮಾಡೇ ಮಾಡ್ತೀವಿ. ಮೆಂತ್ಯ ಕಡುಬನ್ನ ತುಂಬ ರುಚಿಯಾಗಿರುತ್ತೆ ಭೂಮಿಕಾ, ಮಾಡಿ ನೋಡು ಅಂತ ಹೇಳಿದ್ರು. ಫಸ್ಟ್ ನಾನು ಒಂದ್ಸಲ ಟ್ರೈ ಮಾಡಿ ಅದು ತುಂಬ ಇಷ್ಟ ಆದ ನಂತರನೇ ನಿಮಗೆ ನಾನು ಮಾಡಿ ತೋರಿಸ್ತಾ ಇರೋದು. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಈ ಮೆಂತ್ಯ ಕಡುಬನ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.